ವೆಲ್ಕಮ್ ಫ್ರೆಂಡ್ಸ್, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಜೋಳದ ಮಸಾಲೆ ರೊಟ್ಟಿ. ಈ ಜೋಳದ ಮಸಾಲೆ ರೊಟ್ಟಿಯನ್ನು ಮಾಡಲಿಕ್ಕೆ ಇಡೀ ದಿವಸ ನಾವು ನೆನೆಸೋ ಅವಶ್ಯಕತೆ ಇಲ್ಲ. ಇಡೀ ಜೋಳ, ಗಟ್ಟಿ ಕಡಲೆ, ಗಟ್ಟಿ ಹೆಸರಿನಿಂದ 10 ನಿಮಿಷದಲ್ಲೇ ಪರ್ಫೆಕ್ಟ್ ಆಗಿರುವಂಥ ಮಸಾಲೆ ರೊಟ್ಟಿಯನ್ನು ಮಾಡುವ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸರಳವಾಗಿ ಯಾರು ಬೇಕಾದರೂ ಮಾಡ್ಕೋಬಹುದು. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಈಸಿಯಾಗಿ ಮಾಡ್ಕೊಳ್ಳುವಂಥ ಈ ರೆಸಿಪಿಯನ್ನು ಒಂದೇ ನಿಮಿಷದಲ್ಲಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲ್ಲ. ಅದಕ್ಕೋಸ್ಕರ ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಅದನ್ನು ನೋಡಿಕೊಂಡು ನೀವು ಮಾಡಿಕೊಂಡು ನಿಮ್ಗೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರ. ಇದು ನೆನೆಸೋ ಹಾಗಿಲ್ಲ, ಇದು ದಿಢೀರಾಗಿ ಮಾಡುವಂಥ ತುಂಬ ರುಚಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ರೆಸಿಪಿ. ಚಟ್ನಿ ಪಲ್ಯ ಬೇಡ, ಬರೀ ಒಂದು ಚಟ್ನಿ ಪುಡಿ ತುಪ್ಪ ಹಾಕ್ಕೊಂಡು ತಿನ್ಬೋದು, ಇಲ್ಲ ಹಾಗೆ ಕೂಡ ತುಪ್ಪ ಹಾಕ್ಕೊಂಡು ತಿನ್ಬೋದು, ಬೆಣ್ಣೆ ಹಾಕ್ಕೊಂಡು ತಿನ್ಬೋದು, ಮೊಸರಿನಲ್ಲಿ ತಿನ್ಬೋದು, ಹಾಗೆ ಕೂಡ ನಾವು ತಿನ್ಬೋದು. ಒಂದೇ ಒಂದು ಸಲ ಲಿಂಕ್ ಓಪನ್ ಮಾಡಿ ನೋಡಿಕೊಂಡು ಟ್ರೈ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.